ನಮ್ಮೆಲ್ಲರ ಉದ್ದೇಶ ಹಿಂದೂಗಳು ಜಾಗೃತರಾಗಬೇಕು, ಸಂಘಟಿತರಾಗಬೇಕು, ತಮ್ಮ ತಮ್ಮ ಧರ್ಮವನ್ನು ಅರಿಬೇಕು, ತಮ್ಮ ತಮ್ಮ ಪರಂಪರೆ, ಶಾಸ್ತ್ರ, ಸತ್ಯ ಇವುಗಳ ಮರ್ಮ ಏನು ಅನ್ನುವುದನ್ನು ತಿಳಿಯೋದು ನಮ್ಮೆಲ್ಲರ ಉದ್ದೇಶವಾಗಿದೆ. ಈ ಭಾರತಕ್ಕೆ ಬಹಳ ದೊಡ್ಡ ಹೆಸರಿದೆ. ಹಿಂದೂ ಸಂಸ್ಕೃತಿಯನ್ನು ಜಾಗೃತಿ ಮಾಡೋದು ಅಂದರೆ ಒಂದು ಸ್ವಲ್ಪ ತ್ಯಾಗ ಬೇಕಿದೆ. ಒಂದು ಸ್ವಲ್ಪ ತ್ಯಾಗ ಮಾಡೋದೇನೆ ಬಹಳ ದೊಡ್ಡ ಲಕ್ಷ್ಯವನ್ನು ಸಾಧನೆ ಮಾಡಲಿಕ್ಕಾಗುತ್ತೆ. ರಾಮನ ಸೀತೆಯನ್ನ ಅಟ್ಟಿದಂತಹ ವಿಷಯ ಹೊತ್ತು ಪ್ರಶ್ನೆಗಳು ಬಹಳಷ್ಟು ಯುವಕರು ಕೇಳ್ತಾರೆ. ದ್ರೋಣಾಚಾರ್ಯರು ಏಕಲವ್ಯನ ಬೆರಳನ್ನ ತೆಗೆದುಕೊಂಡಂತಹ ಪ್ರಶ್ನೆ ಕೇಳಿದಾಗ ನಿಮ್ಮ ಮಹಾಭಾರತದಲ್ಲಿ ಏನಿದೆ, ನಿಮ್ಮ ರಾಮಾಯಣದಲ್ಲಿ ಏನಿದೆ, ಯಾಕೆ ಓದ್ತೀರಾ ಅಂತ ಪ್ರಶ್ನೆ ಮಾಡುವಾಗ ಅದನ್ನ ಸರಿಯಾಗಿ ಉತ್ತರಿಸಿ ಇದು ಮಹಾಭಾರತದ ಕಾರಣ ಅಂತ ಹೇಳುವ ಅರ್ಥ ನಮಗೆ ಗೊತ್ತಿರಬೇಕಲ್ವಾ. ಒಮ್ಮೆ ಭಗವದ್ಗೀತೆಯನ್ನು ಓದಿ. ಭಾಷಣಗಳು ಭಾಷಣಕ್ಕೋಸ್ಕರ ಸೀಮಿತವಾಗದೇ ಇರಲಿ. ಜೈ ಶ್ರೀರಾಮ್ ನಾವೆಲ್ಲರೂ ಹೇಳಬೇಕು, ಬೋಲೋ ಭಾರತ್ ಮಾತಾ ಕಿ ಜೈ ನಾವೆಲ್ಲರೂ ಹೇಳಬೇಕು. ಆದರೆ ಅಲ್ಲಿಗೆ ಸೀಮಿತರಾಗ್ತೀರಾ? ಇವತ್ತಿನ ಸಮಾಜದಲ್ಲಿ, ನಗರಗಳಲ್ಲಿ ಕೋಟ್ಯಂತರ ರೂಪಾಯಿ ದೇವಸ್ಥಾನವನ್ನ ಕಲ್ಲಿನಿಂದ ಕಟ್ತಾರೆ. ಇದು ನಮ್ಮ ಗರಿಮೆ, ಇದು ನಮ್ಮ ಅಂತಸ್ತು, ಇದು ನಮ್ಮ ತ್ಯಾಗ. ಆದ್ರೆ ದೇವಸ್ಥಾನದ ಅರ್ಥ ಏನಂದ್ರೆ ನಮ್ಮ ಧರ್ಮ ಹೇಳ್ಕೊಟ್ಟಿದೆ. ಇದನ್ನ ಒಂದು ಹೆಜ್ಜೆಯಾಗಿ ನಾವು ಮುಂದೆ ಹೋಗೋಣ. ನಾವೆಲ್ಲರೂ ಕೂಡ ಕುರ್ಚಿಯಲ್ಲಿ ಕುಳಿತುಕೊಂಡು ಈ ಸಂದೇಶಗಳನ್ನ ಕೇಳ್ತಾ ಇದ್ವಿ. ಇನ್ನೊಂದು 15-20 ನಿಮಿಷಗಳಲ್ಲಿ ನಾವೆಲ್ಲರೂ ಕೂಡ ವಾಪಸ್ ಹೋಗ್ತೇವೆ. 4 ಅಡಿ ದೀಪ ಇದೆ, ದೀಪದಲ್ಲಿ ಎಣ್ಣೆ ತುಂಬಿದೆ, ಉದ್ದಗಲದ ಬತ್ತಿ ಇದೆ. ಇಷ್ಟೆಲ್ಲ ಸಜ್ಜಾಗಿದ್ರೂ ಕೂಡ ದೀಪ ಬೆಳಗುತ್ತಾ ಅನ್ನೋದೊಂದು ಪ್ರಶ್ನೆ. ನಾವೆಲ್ಲ ಕೂಡ ದೀಪವನ್ನು ಬೆಳಗಿದ್ವಿ. ಆದರೆ ತುಂಬು ಎಣ್ಣೆ ಇದ್ದರೂ, ಉದ್ದ ಬತ್ತಿ ಇದ್ದರೂ, 4 ಅಡಿ ದೀಪವಿದ್ದರೂ ಕೂಡ ಅದಕ್ಕೊಂದು ಕಿಡಿ ಬೇಕಾಗತ್ತೆ, ಅದಕ್ಕೊಂದು ಬೆಂಕಿ ಪಟ್ಟಣದ ಸಿಡಿ ಅದಕ್ಕೆ ಹಚ್ಚಬೇಕಾಗತ್ತೆ. ಈ ನಮ್ಮಲ್ಲಿ ಎಣ್ಣೆ ತುಂಬಿದೆ, ಬತ್ತಿ ರೆಡಿಯಾಗಿದೆ, ದೀಪ ಉದ್ದ ಇದೆ. ಹಿಂದೂ ವಿರಾಟ್ ಸಮಾವೇಶ ಅನ್ನೋದು ಬಹಳ ಕೃತಾರ್ಥ ಉದ್ದಗಲದ ಶಬ್ದ. ನಮ್ಮೆಲ್ಲರ ಉದ್ದೇಶ ಹಿಂದೂಗಳು ಜಾಗೃತರಾಗಬೇಕು, ಸಂಘಟಿತರಾಗಬೇಕು, ತಮ್ಮ ತಮ್ಮ ಧರ್ಮವನ್ನು ಅರಿಬೇಕು, ತಮ್ಮ ತಮ್ಮ ಪರಂಪರೆ, ಶಾಸ್ತ್ರ, ಸತ್ಯ ಇವುಗಳ ಮರ್ಮ ಏನು ಅನ್ನುವುದನ್ನು ತಿಳಿಯೋದು ನಮ್ಮೆಲ್ಲರ ಉದ್ದೇಶವಾಗಿದೆ. ಅದಕ್ಕೆ ತಿಪ್ಪೇಸ್ವಾಮಿಯವರು, ಇಬ್ಬರು ಅಕ್ಕಂದರು ಕೂಡ ಈಗಾಗಲೇ ಕಿಡಿ ಹಚ್ಚಿದ್ದಾರೆ. ಅದನ್ನು ನಾವು ಮುಂದೆ ಹೇಗೆ ತೆಗೆದುಕೊಂಡು ಹೋಗೋದು, ಇದು ಹಿಂದೂ ಸಮಾವೇಶ ಅಂತ ಹೇಳ್ತೇವೆ. ಈ ಶಬ್ದ ಹಿಂದೂ ಅನ್ನೋದು ಬಹಳ ವಿಚಿತ್ರವಾಗಿ ನಮಗೆ ಬಂದಿದೆ. ಸಿಂಧೂ ನದಿಯ ಆ ಕಡೆ ಇರ್ತಕ್ಕಂಥವ್ರನ್ನ ಆ ಕಡೆಯವರು ನಮ್ಮನ್ನು ಸಿಂಧುಗಳು ಅಂತ ಕರೆದ್ರು. ಪರ್ಷಿಯನರಿಗೆ ಸಿ ಅಂತ ಹೇಳಲಿಕ್ಕೆ ಬರಲಿಲ್ಲ, ಅವರು ಅದನ್ನು ಹಿ ಅಂದರು. ಸ ಅನ್ನ ಹ ಅಂತ ಹೇಳಿ ಹಿಂದೂ ಅಂತ ಹೊಡ್ತಾ ಹೋಯ್ತು. ಹಾಗೆ ನೋಡಿದ್ರೆ ಹಿಂದೂ ಅನ್ನೋ ಪದಕ್ಕೆ ಬಹಳ ದೊಡ್ಡ ಅರ್ಥ ಇಲ್ಲ. ಆದರೂ ಕೂಡ ವಿಶ್ವ ಗಣಿತವಾದಂತಹ, ವಿಶ್ವವೇ ಆಧರಿಸುವಂತಹ ಈ ಪದಕ್ಕೆ ಅರ್ಥ ಹೇಗೆ ಬಂತು ಅದನ್ನು ಈ 1 ಗಂಟೆಯಿಂದ ನಾವೆಲ್ಲರೂ ಕೂಡ ಕೇಳಿದ್ವಿ. ಈ 1 ಗಂಟೆಯಲ್ಲೂ ಕೂಡ ನಾನು ಎಲ್ಲರನ್ನೂ ಕೂಡ ಅಬ್ಸರ್ವ್ ಮಾಡ್ತಾ ಇದ್ದೆ, ನೋಡ್ತಾ ಇದ್ದೆ. ತಿಪ್ಪೇಸ್ವಾಮಿ ಅವರ ತಯಾರಿ, ಅವರ ಅನುಭವ, ಅವರ ರಾಷ್ಟ್ರೀಯತೆ, ಅವರ ಪದಗಳು, ಅವರು ಪ್ರತಿಯೊಬ್ಬರನ್ನೂ ಕೂಡ ಪದಗಳಿಂದ ಬಡಿದೆಬ್ಬಿಸುವಂತಹ ಕಾರ್ಯ. ಆದರೆ ನಾವು ಹೇಗೆ ಕೇಳ್ತಾ ಇದ್ವಿ, ನಾನು ನೋಡ್ತಾ ಇದ್ದೆ. ನಾವು ಹೇಗೆ ವ್ಯವಹರಿಸ್ತಾ ಇದ್ವಿ, ಎಡಗಡೆಯಿಂದ ಬಲಗಡೆ, ಮುಂದುಗಡೆಯಿಂದ ಹಿಂದುಗಡೆವರೆಗೂ ಒಬ್ಬ ರಾಷ್ಟ್ರೀಯತೆ ಬಗ್ಗೆ, ಇಬ್ಬರು ಅಕ್ಕಂದರು ನಮ್ಮ ಹೆಣ್ಣು ಮಕ್ಕಳ ಬಗ್ಗೆ, ದೇಶದ ಇತಿಹಾಸದ ಬಗ್ಗೆ, ಪರಂಪರೆಯ ಬಗ್ಗೆ, ಹಬ್ಬಗಳ ಬಗ್ಗೆ ಮಾತನಾಡುವಾಗ ನಾವು ಅದಕ್ಕೆಷ್ಟು ಬೆಲೆ ಕೊಡ್ತಾ ಇದ್ದೀವಿ. ಹೌದು, ಹಿಂದೂ ಜಾಗೃತರಾಗಬೇಕು, ನಾವೆಲ್ಲರೂ ಸಂಘಟಿತರಾಗಬೇಕು, ನಾವೆಲ್ಲರೂ ಬೆಳಿಬೇಕು ನಿಜ. ಆದರೆ ಇದು ಯಾರ ಜವಾಬ್ದಾರಿ? ಇದನ್ನು ನಾವೆಲ್ಲರೂ ಕೂಡ ಇನ್ನು ಅರ್ಧ ಗಂಟೆಯಲ್ಲಿ ನಾವು ಅರ್ಥ ಮಾಡ್ಕೊಂಡು ವಾಪಸ್ ಮನೆಗೆ ಹೋಗಬೇಕಾಗಿದೆ. ವಾಪಸ್ ಮನೆಗೆ ಹೋದಾಗ ನಮಗೆ ಓದುವಂತಹ ಮಕ್ಕಳು ಸಿಗ್ತಾರೆ, ಯುವಕರು ಸಿಗ್ತಾರೆ, ಯುವತಿಯರು ಸಿಗ್ತಾರೆ. ಅವರಿಗೆ ಮಹಾಭಾರತ, ರಾಮಾಯಣದ ಬಗ್ಗೆ ನಾವು ಕನ್ವಿನ್ಸ್ ಮಾಡಲಿಕ್ಕಾಗತ್ತಾ? ಅವರಿಗೆ ವೇದ, ದರ್ಶನ, ಶಾಸ್ತ್ರ, ನಮ್ಮ ಪೂಜೆ, ಪುನಸ್ಕಾರ, ಅಭಿಷೇಕ ನಾವು ಮಾಡಬೇಕು ಅಂತ ಹೇಳುವ ಅರ್ಥ ನಮಗೆ ಗೊತ್ತಿದೆಯಾ? ನಾವು ಹೇಳಲಿಕ್ಕೆ ಸಾಧ್ಯ ಇದೆಯಾ? ಹಿಂದೂ ಧರ್ಮ ಶ್ರೇಷ್ಠ ಅಂತ ಹೇಳಿಬಿಟ್ರೆ ಅವ್ರು ಅರ್ಥ ಮಾಡ್ಕೊಳ್ತಾರಾ? ಇಲ್ಲ. ಇವತ್ತು ಬಲವಂತವಾಗಿ ಹಿಂದುತ್ವವನ್ನು ಹೇಳೋದ್ರಿಂದನೇ ಎಲ್ಲ ಸರಿಯಾಗುತ್ತಾ? ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ಇವತ್ತು ವೈಜ್ಞಾನಿಕ ಪ್ರಪಂಚ, ಇವತ್ತು ವಿಜ್ಞಾನ, ವೈಚಾರಿಕತೆ, ವಿಚಾರ ಇವುಗಳಲ್ಲಿ ಮೂಡ್ತಕ್ಕಂತಹ ಪ್ರಪಂಚದಲ್ಲಿ ನಾವು ನಮ್ಮ ಹಿರಿಮೆಯನ್ನು ಹೇಗೆ ಹೇಳಿಕೊಡೋದು? ಇದನ್ನು ನಾವೆಲ್ಲರೂ ಕೂಡ ತೆಗೆದುಕೊಂಡು ಹೋಗಬೇಕು. ಭಾರತ ಹಿಂದೂ ಪರಂಪರೆಯ ಉತ್ಕೃಷ್ಟ ಜ್ಞಾನವನ್ನು ನೀಡಿರ್ತಕ್ಕಂಥಕ್ಕೆ ಈ ಭಾರತಕ್ಕೆ ಬಹಳ ದೊಡ್ಡ ಹೆಸರಿದೆ.
ಇಲ್ಲಿನ ಗುರುಕುಲಗಳು ಎರಡು ನಮಗೆ ಗೊತ್ತಿದೆ, ನಳಂದ ಮತ್ತು ತಕ್ಷಶಿಲಾ. ಇದರ ಗರಿಮೆ ಹೇಗಿತ್ತು ಅಂತ ಹೇಳಿದ್ರೆ, ಕೊರಿಯಾ, ಗ್ರೀಕ್, ಪೋರ್ಚುಗೀಸ್, ಚೈನಾ, ಟಿಬೆಟ್, ಮಂಗೋಲಿಯಾ ಇತ್ಯಾದಿ ರಾಷ್ಟ್ರಗಳಿಂದ ವಾಹನಗಳೇ ಇಲ್ಲದಂತಹ ಸಮಯದಲ್ಲಿ ನಡ್ಕೊಂಡು ವಿದ್ಯಾಗ್ರಹಣಕ್ಕೆ ಬರ್ತಾ ಇದ್ರು. ಇವೆರಡೇ ವಿದ್ಯಾಲಯಗಳು ಇರಲಿಲ್ಲ. ಒರಿಸ್ಸಾದ ಓದಂತಪುರಿ ಅಂತ ಒಂದಿತ್ತು, ವಿಕ್ರಮಶಿಲಾ ಅಂತ ಇನ್ನೊಂದು ಗುರುಕುಲ ಇತ್ತು, ಕಾಶ್ಮೀರದಲ್ಲಿ ಶಾರದಾ ವಿದ್ಯಾಪೀಠ ಅಂತ ಮತ್ತೊಂದು ವಿದ್ಯಾಪೀಠ ಇತ್ತು. ಇವೆಲ್ಲ ವಿದ್ಯಾಪೀಠಗಳು ಕೂಡ 10,000 ವಿದ್ಯಾರ್ಥಿಗಳನ್ನು ಸಾಕಿ ಸಲಹಿ ಜ್ಞಾನವನ್ನು ಕೊಟ್ಟು ವಾಪಸ್ ಕಳುಹಿಸ್ತಾ ಇದ್ರು. ದಟ್ ಟು ಫ್ರೀ ಆಫ್ ಫುಲ್ ಕಾಸ್ಟ್, ಎಲ್ಲವನ್ನು ಕೂಡ ಉಚಿತವಾಗಿ ಕೊಡ್ತಾ ಇದ್ರು. ಇಂತಹ ಅಮೋಘವಾಗಿರ್ತಕ್ಕಂತಹ ಭಾರತದಲ್ಲಿ ಎದ್ದೇಳಿ ಜಾಗೃತರಾಗಿ ಅನ್ನುವ ಪರಿ ಯಾಕೆ ಬಂತು? ನಾವೆಲ್ಲರ ಜಾಗೃತರಾಗಬೇಕು ಅನ್ನೋದು ಯಾಕೆ ಬಂತು? ಸ್ವಲ್ಪ ಇತಿಹಾಸವನ್ನು ನಾವು ತಿರುಗಿ ಹಾಕಬೇಕಾಗಿದೆ. ಬಂಗಾಳದಲ್ಲಿ ಸಿರಾಜ್ ಉದ್ದೌಲಾ ಅಂತ ಒಬ್ಬ ರಾಜ, ಅತ್ಯಂತ ಶ್ರೀಮಂತ ರಾಜ. ಇದ್ದಂತಹ ಸೈನಿಕರೆಷ್ಟು? 50,000. ಸ್ವಲ್ಪ ನಂಬರನ್ನು ನೆನಪಿಟ್ಕೊಳ್ಳಿ, 50,000 ಸಂಖ್ಯೆಯಲ್ಲಿ. ಅವನನ್ನು ಸೆದೆ ಬಡಿಲಿಕ್ಕೆ ಒಬ್ಬ ರಾಜ ಬರ್ತಾನೆ ಬ್ರಿಟಿಷಿಂದ, ರಾಬರ್ಟ್ ಕ್ಲೈವ್ ಅಂತ ಹೇಳಿ. ಅವನ ಹತ್ರ ಇದ್ದದ್ದು ಬರೀ 3,000. ಸುಮ್ಮನೆ ಯೋಚನೆ ಮಾಡಿದ್ರು ಕೂಡ 50,000 ಮುಂದೆ 3,000 ನಿಲ್ಲಿಕ್ಕಾದ್ರೂ ಆಗತ್ತಾ? ಆದರೆ ಕಥೆ ಉಲ್ಟಾ ತಿರುಗ್ತು. 3,000ದವರು ಗೆದ್ರು, ಕೇವಲ ಒಬ್ಬ ವ್ಯಕ್ತಿ ಮಾಡಿಬಿಟ್ಟ ಮೋಸ ವಂಚನೆ ಅಂಥೇಳಿ. ಇತಿಹಾಸದಿಂದ ನಾವು ಪಾಠ ಏನು ಕಲಿಬೇಕು ಅಂಥೇಳಿ ಇವತ್ತು ನಮ್ಮ ಪರಿಚಯ ಏನಿದೆ, 3 ಜನ ನಮ್ಮ ಪರಿಚಯದ ಬಗ್ಗೆ ಮಾತನಾಡಿದ್ರು. ಹಿಂದೂ ಅಂದರೆ ಏನು, ಹಿಂದೂ ಅಂದರೆ ಯಾರು, ಹಿಂದೂ ಅಂದರೆ ಯಾವ ರೀತಿ ಅಂಥೇಳಿ. ಹಿಂದೂ ಅನ್ನುವ ಶಬ್ದಕ್ಕೆ ಅವರ ಧರ್ಮ, ಅವರ ಆಚರಣೆ, ಅವರು ಮಾತನಾಡುವ ರೀತಿ, ಅವರು ಸೇವಾ ಮನೋಭಾವ, ಅವರು ಇನ್ನೊಬ್ಬರಿಗೆ ಕೊಡುವ ಪ್ರೀತಿ ವಿಶ್ವಾಸಗಳಿಂದ ನಮ್ಮ ಪರಿಚಯ ಅಂಥೇಳಿ. ಆದರೆ ನಾವು ನಮ್ಮನ್ನು ಹೇಗೆ ಪರಿಚಯ ಮಾಡ್ತೇವೆ? ನಾನು ಬೆಳಗಾಂಗೆ ಹಿಂದೂ ಸಮಾಜೋತ್ಸವಕ್ಕೆ ಮಾತನಾಡ್ಲಿಕ್ಕೆ ಹೋಗಿದ್ದೆ. ಅಲ್ಲಿ ಕನ್ನಡದವರು ಮಾಡುವ ಕಾರ್ಯಕ್ರಮ ಇನ್ನೊಂದು ಭಾಷೆಯವರಿಗೆ ಇಷ್ಟ ಆಗೋದಿಲ್ಲ. ನಾವು ಹೀಗೆ ಪರಿಚಯ ಮಾಡ್ಕೊಳ್ತೇವ? ಕನ್ನಡದವರಿಗೆ ತಮಿಳ್ನವ್ರು ಆಗೋದಿಲ್ಲ, ತಮಿಳ್ನವ್ರಿಗೆ ತೆಲುಗಿನವರು ಆಗೋದಿಲ್ಲ, ತೆಲುಗಿನವ್ರಿಗೆ ಮರಾಠಿಯವರಾಗೋದಿಲ್ಲ, ಅವರಿಗೆ ಇವರು, ಇವರಿಗೆ ಅವರು. ಹಾಗಿದ್ರೆ ನಾವು ಹೇಗೆ ಜಾಗೃತಿ ಮಾಡೋಣ? ಹೇಗೆ ಒಗ್ಗೂಡಿಸೋಣ? ಹೇಗೆ ಒಂದು ವೇದಿಕೆಯಲ್ಲಿ ತರೋಣ? ಹಿಂದೂ ಸಂಸ್ಕೃತಿಯನ್ನು ಜಾಗೃತಿ ಮಾಡೋದು ಅಂದರೆ ಒಂದು ಸ್ವಲ್ಪ ತ್ಯಾಗ ಬೇಕಿದೆ, ಒಂದು ಸ್ವಲ್ಪ ಬಿಡಬೇಕಾಗಿದೆ. ಒಂದು ಸ್ವಲ್ಪ ತ್ಯಾಗ ಮಾಡೋದೇನೆ ಬಹಳ ದೊಡ್ಡ ಲಕ್ಷ್ಯವನ್ನು ಸಾಧನೆ ಮಾಡಲಿಕ್ಕಾಗುತ್ತೆ. ಭಾರತ ಎಂಥ ಜ್ಞಾನವನ್ನು ಕೊಡ್ತು ಅಂತ ಹೇಳಿದರೆ, ಆರ್ಯಭಟ, ವರಾಹಮಿಹಿರ ಇತ್ಯಾದಿ ಆವಾಗಿನ ಸಮಯದಲ್ಲೇ ಭೂಮಿ, ಖಗೋಳ, ಆಕಾಶ, ಜ್ಞಾನ, ವಿಜ್ಞಾನ ಇವೆಲ್ಲವನ್ನು ಕೂಡ, ಬ್ರಹ್ಮಗುಪ್ತ, ಉಪಗುಪ್ತ ಇವೆಲ್ಲರೂ ಕೂಡ. ಹೌದು, ನಮ್ಮ ಧರ್ಮದಲ್ಲಿ ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಬೌದ್ಧರು, ಜೈನರು ಇತ್ಯಾದಿ ಹಲವಾರುಗಳಲ್ಲಿ ಸ್ವಲ್ಪ ಸ್ವಲ್ಪ ವ್ಯತ್ಯಾಸ ಇದೆ. ಇದನ್ನು ಮುಚ್ಚಿಡತಕ್ಕಂಥ ಪ್ರಯೋಜನ ಏನಿಲ್ಲ. ಆದರೆ ಇನ್ನೊಂದು ಧರ್ಮ ಏನು ಹೇಳ್ತು ಅಂತ ಹೇಳಿದ್ರೆ, ಆಚರಣೆಗಳು ಬೇರೆ ಇರ್ಬೋದು. ಏಕಂ ಸತ್ ವಿಪ್ರಾಹ ಬಹುಧಾ ವದಂತಿ ಅನ್ನೋ ಮಾತನ್ನು ಹೇಳಿದ್ರು. ಬೇರೆ ಬೇರೆ ಪೂಜೆಗಳ ಮೂಲಕ, ಬೇರೆ ಬೇರೆ ಆಚರಣೆಗಳ ಮೂಲಕ ನಾವೆಲ್ಲರೂ ಕೂಡ ಆಚರಿಸ್ತಕ್ಕಂಥದ್ದು ಒಂದೇ ಶಕ್ತಿಯನ್ನು. ಇವತ್ತು ನಾವೆಲ್ಲರೂ ಕೂಡ ವಾಪಸ್ ಹೋಗಿ ನಮ್ಮ ಧರ್ಮದ ಆಚರಣೆಯನ್ನು ಚಿಕ್ಕ ಚಿಕ್ಕ ಆಚರಣೆಗಳ ಮೂಲಕ, ಅಭಿಷೇಕ ಯಾಕೆ ಮಾಡ್ತೇವೆ, ಪೂಜೆ ಯಾಕೆ ಆಚರಿಸ್ತೇವೆ, ಮಹಾಭಾರತ ರಾಮಾಯಣದ ಪಾತ್ರಗಳು ಅರ್ಜುನ, ಯುಧಿಷ್ಠಿರ, ಭೀಮ ಅವರು ಮಾಡಿದಂತಹ ದ್ಯೂತದಿಂದ ಕೂಡ ನಾವು ಏನು ಕಲಿಬೇಕು? ಬರೀ ಒಳ್ಳೆಯದು ಅಂತಲ್ಲ. ರಾಮನ ಸೀತೆಯನ್ನು ಅಟ್ಟಿದಂತಹ ವಿಷಯವತ್ತು ಪ್ರಶ್ನೆಗಳು ಬಹಳಷ್ಟು ಯುವಕರು ಕೇಳ್ತಾರೆ. ಉತ್ತರಿಸುವಂತಹ ಸಾಮರ್ಥ್ಯ ನಮಗಿರಬೇಕು. ದ್ರೋಣಾಚಾರ್ಯರು ಏಕಲವ್ಯನ ಬೆರಳನ್ನು ತೆಗೆದುಕೊಂಡಂತಹ ಪ್ರಶ್ನೆ ಕೇಳಿದಾಗ, ನಿಮ್ಮ ಮಹಾಭಾರತದಲ್ಲಿ ಏನಿದೆ, ನಿಮ್ಮ ರಾಮಾಯಣದಲ್ಲಿ ಏನಿದೆ, ಯಾಕೆ ಓದ್ತೀರಾ ಅಂತ ಪ್ರಶ್ನೆ ಮಾಡುವಾಗ ಅದನ್ನು ಸರಿಯಾಗಿ ಉತ್ತರಿಸಿ ಇದು ಮಹಾಭಾರತದ ಕಾರಣ ಅಂತ ಹೇಳುವ ಅರ್ಥ ನಮಗೆ ಗೊತ್ತಿರಬೇಕಲ್ವಾ? ಆದರೆ ನಾವೇ ಓದಲ್ಲ, ಎಲ್ಲಿಂದ ಉತ್ತರ ಹೇಳ್ತೀವಿ? ನಮಗೆ ರಾಮ ಅಂದರೆ ಗೊತ್ತಿಲ್ಲ, ನಮಗೆ ಯುಧಿಷ್ಠಿರ ಅಂದರೆ ಗೊತ್ತಿಲ್ಲ, ನಮಗೆ ಅರ್ಜುನ ಅಂದರೆ ಗೊತ್ತಿಲ್ಲ. ಕರ್ಣ ಮಾಡಿದ್ದು ಸರಿನೋ ತಪ್ಪೋ ದುರ್ಯೋಧನನ ಜೊತೆ ಸೇರಿ ಕರ್ಣನನ್ನ ಹೀರೋ ಮಾಡಿಬಿಡ್ತೇವೆ. ಆದರೆ ಕರ್ಣ ಎಂಥ ಮಿತ್ರನ ಜೊತೆ ಸೇರಿದ, ಅದು ಸಂಪೂರ್ಣ ಸರಿನಾ ಅನ್ನುವ ವಿವೇಚನೆ ನಮಗೆ ಬೇಕಾಗಿದೆ. ನಮ್ಮ ಧರ್ಮ ನಾವು ಹೇಳ್ತಾ ಇದ್ದೀವಿ ಒಪ್ಕೊಳ್ಳಿ ಅಂತ ಎಲ್ಲೂ ಹೇಳಿಲ್ಲ. ಒಮ್ಮೆ ಭಗವದ್ಗೀತೆಯನ್ನು ಓದಿ, ನಾನಿನ್ನ ಆಯುಧಗಳನ್ನು ಮುಟ್ಟೋದಿಲ್ಲ, ನನ್ನ ಕೈಯಲ್ಲಿ ನಡುಕ್ತಾ ಇದೆ, ಧನಸ್ಸು ಮುಟ್ಲಿಕ್ಕಾಗೋದಿಲ್ಲ ಅನ್ನುವ ಹತಾಶ ಅರ್ಜುನನನ್ನು ಒಬ್ಬ ಗುರು,
ಒಬ್ಬ ಮಾರ್ಗದರ್ಶಕ ಕೃಷ್ಣ ಬಡಿದೆಬ್ಬಿಸ್ತಾನೆ. ಹಿಂದೂ ಸಮಾವೇಶ ಬಹುಶಃ ಮಲಗಿರ್ತಕ್ಕಂತಹ ಅರ್ಜುನರನ್ನ ಬಡಿದೆಬ್ಬಿಸುವಂತಹ ಕೃಷ್ಣನ ಕೆಲಸ ಮಾಡ್ತಿದೆಯೇನೋ, ಆ ಅರ್ಜುನನ ಸ್ಥಿತಿಯನ್ನ ಎಬ್ಬಿಸುವಂತಹ ಕೆಲಸ ನಾವೇನು ತೆಗೆದುಕೊಂಡು ಹೋಗ್ತೀವಿ. ಸಮಾರಂಭಕ್ಕೋಸ್ಕರ ಸೀಮಿತವಾಗದೇ ಇರಲಿ, ಭಾಷಣಗಳು ಭಾಷಣಕ್ಕೋಸ್ಕರ ಸೀಮಿತವಾಗದೇ ಇರಲಿ. ಜೈ ಶ್ರೀರಾಮ್ ನಾವೆಲ್ಲರೂ ಹೇಳಬೇಕು, ಬೋಲೋ ಭಾರತ್ ಮಾತಾ ಕಿ ಜೈ ನಾವೆಲ್ಲರೂ ಹೇಳಬೇಕು. ಆದರೆ ಅಲ್ಲಿಗೆ ಸೀಮಿತರಾಗ್ತೀರಾ? ನಮ್ಮ ಧರ್ಮ ಏನು ಹೇಳುತ್ತೆ? ಪರೋಪಕಾರ ಮಾಡಿ, ಸೇವೆ ಮಾಡಿ, ಜ್ಞಾನಕ್ಕೆ ನತಮಸ್ತಕರಾಗಿ. ನಾವೆಲ್ಲರೂ ಇವತ್ತಿನ ಸಮಾಜದಲ್ಲಿ ನಗರಗಳಲ್ಲಿ ಕೋಟ್ಯಂತರ ರೂಪಾಯಿ ದೇವಸ್ಥಾನವನ್ನು ಕಲ್ಲಿನಿಂದ ಕಟ್ತಾರೆ. ಇದು ನಮ್ಮ ಗರಿಮೆ, ಇದು ನಮ್ಮ ಅಂತಸ್ತು, ಇದು ನಮ್ಮ ತ್ಯಾಗ. ಆದರೆ ದೇವಸ್ಥಾನದ ಅರ್ಥ ಏನಂದ್ರೆ, ನಾನೇನೂ ಅಲ್ಲ, ನಾನು ನತಮಸ್ತಕನಾಗಿ ಅಹಂಕಾರವನ್ನು ತ್ಯಜಿಸಿ ನೀನೇ ಭಗವಂತ ಅಂತ ಹೇಳುವ ಧರ್ಮವಾಕ್ಯ ನಮ್ಮ ಧರ್ಮ ಹೇಳ್ಕೊಟ್ಟಿದೆ. ಇದನ್ನು ಒಂದು ಹೆಜ್ಜೆಯಾಗಿ ನಾವು ಮುಂದೆ ಹೋಗೋಣ. ಭಾಷೆ ಚಿಕ್ಕ ಚಿಕ್ಕ ಭೇದವನ್ನು ಪಕ್ಕಕ್ಕಿಟ್ಟು ನಾವೆಲ್ಲ ಸ್ವಲ್ಪ ತ್ಯಾಗ ಮಾಡೋಣ, ಒಂದು ಹೆಜ್ಜೆ ಮುಂದೆ ಬರೋಣ. ಆಯ್ತು, ನಾವೆಲ್ಲರೂ ಎಲ್ಲ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ. ಹಿಂದೂ ಸಮಾಜಕ್ಕೋಸ್ಕರ ಹಿಂದೂಗಳು ಏನು ಮಾಡಬೇಕು ಅಂತ ತಿಪ್ಪೇಸ್ವಾಮಿ ಆದಿಯಾಗಿ ಬಹಳಷ್ಟು ಕೆಲಸ ಮಾಡಿದ್ರು. ಯಾರೋ ಒಬ್ಬರು ಗೋವಿಗೋಸ್ಕರ ಕೆಲಸ ಮಾಡ್ತಾ ಇರ್ತಾರೆ, ಯಾರೋ ಒಬ್ಬರು ಅಕ್ಕಂದ್ರೆ ಹೇಳಾಗೆ ಹೆಣ್ಣು ಮಕ್ಕಳ ಗೌರವಕ್ಕೋಸ್ಕರ, ಯಾರೋ ಒಬ್ಬರು ಅನಾಥ ಮಕ್ಕಳಿಗೋಸ್ಕರ, ಯಾರೋ ಒಬ್ಬರು ಪ್ರಕೃತಿಗೋಸ್ಕರ, ಯಾರೋ ಒಬ್ಬರ ಧರ್ಮಕ್ಕೋಸ್ಕರ. ಸ್ವಾಮಿ ವಿವೇಕಾನಂದರ ಪತ್ರಗಳನ್ನು ಯಾವಾಗಲಾದ್ರೂ ಸಮಯ ಇದ್ರೆ ಓದಿ. ಅವರ ಪತ್ರಗಳನ್ನು ಓದುವಾಗ ಅವರ ಕಣ್ಣೀರು ನಿಮಗೆ ಕಾಣುತ್ತೆ. ಸ್ವಾಮಿ ವಿವೇಕಾನಂದರನ್ನ ಇವತ್ತು ವಿಗ್ರಹಗಳನ್ನು ಪ್ರತಿಬಿಂಬಿಸಿ ನಾವು ಪೂಜೆ ಮಾಡ್ತೀವಿ. ಆವತ್ತಿನ ಸಮಯದಲ್ಲಿ ನಾವು ಹೇಗೆ ಮಾತಾಡಿದ್ದೀವಿ, ಇದೇ ನಾವು ಹಿಂದೂಗಳು. ನಾವು ಮಾಡಿದಂತಹ ಚಿಕ್ಕ ತಪ್ಪುಗಳೇನು ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಮುಗಿಲೆತ್ತರಕ್ಕೆ ಹೆಜ್ಜೆ ಇಟ್ಟು ಹೋದಾಗ ನಾವು ಅವ್ರನ್ನ ಹೊಗಳ್ತೀವ, ನಾವು ಅವ್ರನ್ನ ಮುಂದಕ್ಕೆ ತಳ್ತೀವ, ಇಲ್ಲ ನಾವು ಇಳಿತೀವ? ಇವತ್ತು ಹಿಂದೂಗಳು ಮಾಡಬೇಕಾಗಿರ್ತಕ್ಕಂಥದ್ದು, ಯಾರು ಯಾವುದೇ ರೀತಿಯ ಕೆಲಸ ಮಾಡಲಿ, ನನ್ನ ಸೇವೆ ಏನು, ನಾನು ಚಿಕ್ಕದಾಗಿ ಸೇವೆಯನ್ನು ಅರ್ಪಣೆ ಮಾಡ್ತೇನೆ, ನಾನು ಚಿಕ್ಕದಾಗಿ ಕೈ ನೀಡ್ತೇನೆ, ಭುಜಕ್ಕೆ ಭುಜ ಕೊಡ್ತೇನೆ, ನಾನು ನಿನ್ನ ಜೊತೆಗಿರ್ತೇನೆ ಅನ್ನುವ ಭಾವನೆ ಅವ್ರು ಬೆಳೆಸ್ಬೋದಾ? ಇದನ್ನು ನಮ್ಮ ಯುವಕರಲ್ಲಿ ಬೆಳೆಸಬೇಕು. ಎಜುಕೇಷನ್ ಕೇವಲ ಡಿಗ್ರಿ ಮಾತ್ರ ಅಲ್ಲ, ಸಂಸ್ಕಾರ 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 ಅಂತ ಮತ್ತೆ ಮತ್ತೆ ಒತ್ತಿ ಹೇಳ್ತೀವಿ. ಅದನ್ನು ಯಾರೋ ಮಾಡೋದಲ್ಲ. ಇನ್ನು ಅರ್ಧ ಗಂಟೆಗೆ ಮನೆಗೋಗಿ ಸ್ವಲ್ಪ ಯೋಚನೆ ಮಾಡಿ, ಸ್ವಲ್ಪ ವಿಚಾರ ಮಾಡಿ, ಸ್ವಲ್ಪ ಮೆಲುಕು ಹಾಕಿ, ಸ್ವಲ್ಪ ಶಬ್ದಗಳನ್ನು ಮತ್ತೆ ಪುನರಾವಲೋಕನ ಮಾಡಿ, ನಾನು ಈ ಹಿಂದೂ ಸಮಾಜಕ್ಕೋಸ್ಕರ ಏನು ಮಾಡ್ಬೋದು, ನಾವೆಲ್ಲರೂ ಆಮೇಲೆ, ನಾನು ಮೊದಲು ಸ್ಟಾರ್ಟ್ ಫ್ರಮ್ ಮೈ ಸೆಲ್ಫ್. ನನ್ನಿಂದ ಏನಾದರೂ ಮಾಡ್ಬೋದಾ, ನಾನೇನಾದರೂ ಮಾಡ್ಬೋದಾ? ದಾನ, ಸಮಯ, ತ್ಯಾಗ, ಜ್ಞಾನ, ಬೆಳಕು, ಸೇವೆ, ಒಗ್ಗಟ್ಟು, ಯಾವ ರೀತಿಯಲ್ಲಿ ಹಲವಾರು ದಾರಿಗಳಿದೆ. ಆದರೆ ಯಾವುದಾದ್ರೊಂದು ಚಿಕ್ಕ ಸೇವೆ. ಪೂಜ್ಯರು ಮಾತನಾಡೋರಿದ್ದಾರೆ, ನಮ್ಮೆಲ್ಲರ ಮಾತಿನ ಅರ್ಥ ಒಂದೇ, ಅದನ್ನು ಬೇರೆ ಬೇರೆ ಶಬ್ದಗಳಲ್ಲಿ ಪ್ರಕಟಪಡಿಸ್ತಿದ್ದೀವಿ ಅಷ್ಟೇ. ತಿಪ್ಪೇಸ್ವಾಮಿಯವರು, ಅಕ್ಕ ಶಾರದೆಯವರು, ಅಕ್ಕ ರಮ್ಯಾರವರು, ಪೂಜ್ಯರು, ನಾವೆಲ್ಲರೂ ಮಾತನಾಡೋದು ಮನಸ್ಸಿಗೆ ನಾಟುವಂಥದ್ದಾಗಬೇಕು. ನಾವೆಲ್ಲರೂ ಕೂಡ ತಿಪ್ಪೇಸ್ವಾಮಿಯವರು ಮಾತನಾಡುವಾಗ ಅಲ್ಲಿ ಇಲ್ಲಿ ಅಲ್ಲ, ಆ ಪದಗಳು ನನಗೋಸ್ಕರ, ಆ ಪದಗಳು ನನ್ನ ಮನಸ್ಸಿಗೋಸ್ಕರ, ಆ ಪದಗಳು ನನಗೋಸ್ಕರ, ನಾವದನ್ನು ತೆಗೆದುಕೊಂಡು ಹೋಗಬೇಕು ನಮ್ಮ ಸಮಾಜಕ್ಕೆ ಅಂಥೇಳಿ. ಕುಟುಂಬ, ಮಕ್ಕಳು, ಯುವಕರು, ಜ್ಞಾನ, ಹಿಂದುತ್ವ, ನದಿಗಳು, ಧರ್ಮ, ಶಾಸ್ತ್ರ ಇವೆಲ್ಲವನ್ನು ಕೂಡ ಬೋಧಿಸುವ ಅರ್ಥ ಒಂದು ಸ್ವಲ್ಪ ಜಾಗೃತಿ. ಎಣ್ಣೆ ಇದೆ, ಬತ್ತಿ ಇದೆ, ಅದನ್ನು ಸ್ವಲ್ಪ ಬೆಂಕಿ ಪೊಟ್ಟಣದಿಂದ ಹಚ್ಚಿ ಒಂದು ಹೆಜ್ಜೆ ನಾವು ತೆಗೆದುಕೊಂಡು ಹೋಗಬೇಕಾಗಿದೆ. ಸಮಿತಿಯ ಅಧ್ಯಕ್ಷರು, ಹಿಂದೂ ಕಾರ್ಯಕರ್ತರು ದಿನರಾತ್ರಿ ಕಷ್ಟಪಟ್ಟರೆ ಇಷ್ಟೂ ಜನರನ್ನು ಸೇರಿಸುವ ಪ್ರಯತ್ನವಾಯಿತು. 100 ಜನರನ್ನ ಒಂದು ಕಡೆ ಸೇರಿಸೋದಷ್ಟು ಸುಲಭ ಅಲ್ಲ. ಆದರೆ ಈ ದಿನ ಬನ್ನಿ ನಾವೆಲ್ಲರೂ ಕೆಲಸ ಮಾಡೋಣ, ಬನ್ನಿ ನಾವೆಲ್ಲರೂ ಸೇರೋಣ, ಬನ್ನಿ ನಾವೆಲ್ಲರೂ ಕೈಗೆ ಕೈ ಜೋಡಿಸಿ, ಭುಜಕ್ಕೆ ಭುಜಕ್ಕೆ ಸೇರಿಸಿ ಒಂದು ಸಣ್ಣ ಕೆಲಸ ಮಾಡೋಣ ಅಂತ ಹೇಳಿದ್ದಕ್ಕೆ ತಾವೆಲ್ಲ ಇಷ್ಟು ಜನ ಸೇರಿದ್ದೀರ. ಸಮಯ ಜಾಸ್ತಿ ಆಗಿದೆ, ಆದರೂ ಕೂಡ ಜ್ಞಾನದ ಹಸಿವು, ಧರ್ಮದ ಹಸಿವು ಇಷ್ಟು ಅಮೋಘವಾಗಿ ನಿಮ್ಮನ್ನು ಕೂರಿಸಿದೆ ಅಂತ ಹೇಳಿದ್ರೆ ನಾವೆಲ್ಲರೂ ಧನ್ಯರು. ನಾವೆಲ್ಲರೂ ಹಿಂದೂ ಧರ್ಮದ ದಾರಿಯಲ್ಲಿ, ಮಾರ್ಗದರ್ಶನದಲ್ಲಿ ಹುಟ್ಟಿದ್ದೇವೆ. ಕೆಲಸ ಬಹಳ ಇದೆ, ಸೇವೆ ಬಹಳ ಇದೆ, ಸ್ವಲ್ಪ ಜವಾಬ್ದಾರಿ ಹೊತ್ತರೂ ಕೂಡ ಬಹಳಷ್ಟು ಕೆಲಸ ಆಗುತ್ತೆ ಅಂತ ಹೇಳ್ತಾ ನಿಮ್ಮೊಂದಿಗೆ ನನ್ನ ಮಾತುಗಳನ್ನು ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿದಂತಹ ತಮ್ಮೆಲ್ಲರಿಗೂ ಕೂಡ ವಂದಿಸಿ ನನ್ನ ಮಾತುಗಳನ್ನು ವಿರಮಿಸ್ತೇನೆ.